ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಶ್ಲೋಕ. ಸಂಜಯ ಉವಾಚ ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಮುಕ್ತ್ವಾ ತೂಷ್ಣೀಂ ಬಭೂವಃ. 9. ಅರ್ಥ. ಸಂಜಯನು ಹೇಳಿದನು, ಹೀಗೆ ಹೇಳಿ ಶತ್ರುಗಳನ್ನು ತಪ್ಪಿಸುವ ಗುಡಾಕೇಶನು ಹೃಷೀಕೇಶನಿಗೆ, ಗೋವಿಂದ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಸುಮ್ಮನಾದನು. ವಿವರಣೆ. ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧಭೂಮಿಯಲ್ಲಿ ನಡೆದ ಘಟನೆಗಳನ್ನು ವಿವರಿಸುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನೊಂದಿಗೆ ತನ್ನ ಮನಸ್ಸಿನ ಗೊಂದಲವನ್ನು ಹಂಚಿಕೊಂಡು ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧರಿಸಿದ ಕ್ಷಣವನ್ನು ಸಂಜಯನು ವಿವರಿಸುತ್ತಿದ್ದಾನೆ. ಏವಮುಕ್ತ್ವಾ ಹೃಷೀಕೇಶಂ, ಹೀಗೆ ಹೃಷೀಕೇಶನಿಗೆ ಹೇಳಿ. ಹೃಷೀಕೇಶ ಎಂದರೆ ಇಂದ್ರಿಯಗಳನ್ನು ನಿಯಂತ್ರಿಸುವವನು ಕೃಷ್ಣ. ಅರ್ಜುನನು ತನ್ನೆಲ್ಲ ಗೊಂದಲಗಳನ್ನು ಕೃಷ್ಣನಿಗೆ ವಿವರಿಸಿ ಯುದ್ಧ ಬೇಡವೆಂದು ಹೇಳುತ್ತಾನೆ. ಗುಡಾಕೇಶಃ ಪರಂತಪಃ, ಗುಡಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಅರ್ಜುನ. ಪರಂತಪ ಎಂದರೆ ಶತ್ರುಗಳನ್ನು ತಪ್ಪಿಸುವವನು. ಅರ್ಜುನನು ತನ್ನ ಶತ್ರುಗಳನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿದ್ದರೂ ಯುದ್ಧದಿಂದ ಹಿಂದೆ ಸರಿಯಲು ನಿರ್ಧರಿಸುತ್ತಾನೆ. ನ ಯೋತ್ಸ್ಯ ಇತಿ ಗೋವಿಂದಮುಕ್ತ್ವಾ, ಗೋವಿಂದ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಅರ್ಜುನನು ತನ್ನ ನಿರ್ಧಾರವನ್ನು ಕೃಷ್ಣನಿಗೆ ಸ್ಪಷ್ಟವಾಗಿ ತಿಳಿಸುತ್ತಾನೆ. ತೂಷ್ಣೀಂ ಬಭೂವಃ, ಸುಮ್ಮನಾದನು. ಅರ್ಜುನನು ತನ್ನ ನಿರ್ಧಾರವನ್ನು ತಿಳಿಸಿದ ನಂತರ ಮೌನವಾಗುತ್ತಾನೆ. ಕೃಷ್ಣನು ಏನು ಹೇಳುತ್ತಾನೆ ಎಂದು ಕೇಳಲು ಅವನು ಕಾಯುತ್ತಿದ್ದಾನೆ. ಈ ಶ್ಲೋಕವು ಅರ್ಜುನನ ಮಾನಸಿಕ ಸ್ಥಿತಿಯನ್ನು ತೋರಿಸುತ್ತದೆ. ಅವನು ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿದ್ದಾನೆ ಮತ್ತು ತನ್ನ ಕರ್ತವ್ಯದ ಬಗ್ಗೆ ಅನಿಶ್ಚಿತತೆಯನ್ನು ಹೊಂದಿದ್ದಾನೆ. ಅರ್ಜುನನ ಈ ಸ್ಥಿತಿಯು ಮನುಷ್ಯರಲ್ಲಿರುವ ಸಾಮಾನ್ಯ ಗೊಂದಲವನ್ನು ಸೂಚಿಸುತ್ತದೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುತ್ತಾರೆ ಮತ್ತು ಸರಿಯಾದ ಮಾರ್ಗದರ್ಶನವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಶ್ಲೋಕ. ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. 10. ಅರ್ಥ. ಭಾರತ, ಧೃತರಾಷ್ಟ್ರ. ಆಗ ಹೃಷೀಕೇಶನು ನಗುತ್ತಿರುವವನಂತೆ ಎರಡೂ ಸೇನೆಗಳ ಮಧ್ಯದಲ್ಲಿ ದುಃಖಿಸುತ್ತಿರುವ ಅರ್ಜುನನಿಗೆ ಈ ಮಾತುಗಳನ್ನು ಹೇಳಿದನು. ವಿವರಣೆ. ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧಭೂಮಿಯಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ವಿವರಿಸುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಅರ್ಜುನನ ದುಃಖಿತ ಸ್ಥಿತಿಯನ್ನು ನೋಡಿ ಶ್ರೀಕೃಷ್ಣನು ನಗುತ್ತಾ ಅವನಿಗೆ ಜ್ಞಾನೋಪದೇಶ ಮಾಡಲು ಪ್ರಾರಂಭಿಸಿದ ಕ್ಷಣವನ್ನು ಸಂಜಯನು ವಿವರಿಸುತ್ತಿದ್ದಾನೆ. ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ. ಭಾರತ. ಆಗ ಹೃಷೀಕೇಶನು ನಗುತ್ತಿರುವವನಂತೆ ಹೇಳಿದನು. ಹೃಷೀಕೇಶ ಎಂದರೆ ಇಂದ್ರಿಯಗಳನ್ನು ನಿಯಂತ್ರಿಸುವವನು ಕೃಷ್ಣ. ಅರ್ಜುನನ ದುಃಖವನ್ನು ನೋಡಿದ ಕೃಷ್ಣನು ನಗುತ್ತಾ ಮಾತನಾಡಲು ಪ್ರಾರಂಭಿಸುತ್ತಾನೆ. ಕೃಷ್ಣನು ನಗಲು ಕಾರಣ ಅರ್ಜುನನ ಅಜ್ಞಾನವಾಗಿದೆ. ಅರ್ಜುನನು ತಾನು ತಿಳಿದವನೆಂದು ಅಂದುಕೊಂಡಿದ್ದರೂ ಅವನಿಗೆ ಆತ್ಮಜ್ಞಾನದ ಅರಿವಿಲ್ಲ ಎನ್ನುವುದನ್ನು ಕೃಷ್ಣನು ಇಲ್ಲಿ ತೋರಿಸುತ್ತಾನೆ. ಸೇನೆಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಎರಡು ಸೇನೆಗಳ ಮಧ್ಯದಲ್ಲಿ ದುಃಖಿಸುತ್ತಿರುವ ಅವನಿಗೆ ಈ ಮಾತುಗಳನ್ನು ಹೇಳಿದನು. ಅರ್ಜುನನು ಯುದ್ಧಭೂಮಿಯ ಮಧ್ಯದಲ್ಲಿ ನಿಂತು ತನ್ನ ಬಂಧು ಮಿತ್ರರನ್ನು ಎದುರಿಸಲು ದುಃಖಿತನಾಗಿದ್ದಾನೆ. ಅರ್ಜುನನ ದುಃಖವನ್ನು ಹೋಗಲಾಡಿಸಲು ಕೃಷ್ಣನು ಮುಂದಿನ ಶ್ಲೋಕಗಳಲ್ಲಿ ಜ್ಞಾನದ ಬೋಧನೆಯನ್ನು ಮಾಡುತ್ತಾನೆ. ಕೃಷ್ಣನು ಅರ್ಜುನನ ಅಜ್ಞಾನವನ್ನು ನೋಡಿ ನಗುತ್ತಾನೆ, ಏಕೆಂದರೆ ಅರ್ಜುನನು ಭೌತಿಕ ದೇಹ ಮತ್ತು ಸಂಬಂಧಗಳಿಗೆ ಅತಿಯಾದ ಮಹತ್ವವನ್ನು ನೀಡುತ್ತಿದ್ದಾನೆ. ಕೃಷ್ಣನು ಅರ್ಜುನನಿಗೆ ಆತ್ಮಜ್ಞಾನದ ಬಗ್ಗೆ ತಿಳಿಸಲು ಮತ್ತು ಅವನ ಕರ್ತವ್ಯವನ್ನು ನೆನಪಿಸಲು ನಿರ್ಧರಿಸುತ್ತಾನೆ. ಈ ಶ್ಲೋಕವು ಭಗವದ್ಗೀತೆಯ ಮುಖ್ಯ ವಿಷಯಗಳಾದ ಜ್ಞಾನ ಮತ್ತು ಕರ್ಮಯೋಗದ ಚರ್ಚೆಯ ಆರಂಭವನ್ನು ಸೂಚಿಸುತ್ತದೆ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ.